ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 39ನೇ ಸಂಚಿಕೆ, ಜನುಮಾಂತರದ ಕತೆ. ವಸಿಷ್ಠ, ನೀನು ನಮ್ಮನ್ನು ನಿನ್ನ ಆ ತ್ರಿಶೂಲಾಪುರದಿಂದ ಹೊರಗೆ ಹಾಕಿದೆಯಲ್ಲ, ಪರವಾಗಿಲ್ಲ. ನೀನು ಪ್ರೀತಿ ಮಾಡೋ ಆ ನಿನ್ನ ದೇವಯಾನಿಯನ್ನು ಬಳಸಿ ನಿನ್ನ ಊರನ್ನು ಸರ್ವನಾಶ ಮಾಡುವೆ. ಜೊತೆಗೆ ಅಮಾವಾಸ್ಯೆಯಂದು ನಿನ್ನ ಬಲಿ ಕೊಟ್ಟು ಇಡೀ ಪ್ರಪಂಚಕ್ಕೆ ನಾನೇ ಒಡೆಯನಾಗುವೆ. ಜೋರಾಗಿ ನಗುತ್ತಾ ಹೇಳಿದ್ದ ಭೀಮಾಕ್ಷ. ಬೆಳಗಿನ ಸಮಯ 6 ಗಂಟೆ. ಮಹಾರಾಜರೇ ಬಾಗಿಲು ಬಡಿಯುವ ಸದ್ದು ಕೇಳಿ ನಿದ್ದೆಗಣ್ಣಿನಿಂದಲೇ ಎದ್ದು ಬಾಗಿಲು ತೆರೆದ ವಸಿಷ್ಠ. ಏನಾಯಿತು ಸೈನಿಕರೇ, ಬೆಳಗ್ಗೆ ಬೆಳಗ್ಗೆ ನೀವೇಕೆ ಇಲ್ಲಿಗೆ ಬಂದಿದ್ದೀರಿ? ವಸಿಷ್ಠ ಕೇಳಿದಾಗ, ಮಹಾರಾಜರೇ, ವರುಣ ಸಾವನ್ನಪ್ಪಿದ್ದಾನೆ ಎಂದ ಸೈನಿಕ. ಏನು ಹೇಳುತ್ತಿದ್ದೀರಿ? ವಸಿಷ್ಠ ಗಾಬರಿಯಾಗಿ ಕೇಳಿದ. ಹೌದು ಮಹಾರಾಜ, ಅವನ ಸ್ಥಿತಿ ಕಂಡರೆ ಯಾರೋ ಬೇಕಂತಲೇ ಪ್ರಾಣ ತೆಗೆದಂತಿದೆ ಎಂದ ಸೈನಿಕ. ಎಲ್ಲಿದೆ ಅವನ ದೇಹ? ವಸಿಷ್ಠ ಕೇಳಿದಾಗ, ಗೋಶಾಲೆಯ ಬಳಿ ಎಂದ ಸೈನಿಕ. ವಸಿಷ್ಠ ಗೋಶಾಲೆಯತ್ತ ಓಡೋಡಿ ಬಂದ. ರಕ್ತದ ಮಡುವಲ್ಲಿ ಬಿದ್ದ ವರುಣನನ್ನು ಕಂಡು ಅವನಿಗೂ ಕಣ್ಣೀರು ಬಂದಿತ್ತು. ಅವನ ಪಕ್ಕದಲ್ಲೇ ಕೂತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ವಸುಂಧರ. ಇದನ್ನು ನೋಡಿದರೆ ಯಾರೋ ಬೇಕಂತಲೇ ಕೊಲೆ ಮಾಡಿರುವ ಹಾಗಿದೆ, ಮಂತ್ರಿಗಳಲ್ಲೊಬ್ಬರು ಹೇಳಿದರು. ಹೌದು, ಯಾರೋ ಬೇಕು ಅಂತಾನೆ ಈ ವರುಣನನ್ನು ಕೊಲೆ ಮಾಡಿದ್ದಾರೆ, ಮತ್ತೊಬ್ಬ ಮಂತ್ರಿ ಹೇಳಿದ. ಆದರೆ ಅವನ ಮೇಲೆ ಯಾರಿಗೆ ಕೋಪ ಇದೆ? ಪಾಪ, ಅವನು ಯಾವತ್ತೂ ಯಾರಿಗೂ ಬೈದವನಲ್ಲ, ಯಾರೊಂದಿಗೂ ಜಗಳ ಕೂಡ ಮಾಡಿದವನಲ್ಲ. ಇನ್ನೊಬ್ಬ ಮಂತ್ರಿಯ ಮಾತಿಗೆ, ಹೌದು, ಆದರೆ ಅವನಿಗೆ ಹೀಗಾಯಿತು. ನಮ್ಮ ಶತ್ರು ರಾಜ್ಯದವರು ಏನಾದರೂ ಹೀಗೆ ಮಾಡಿದರೆ? ಇದ್ದರೂ ಇರಬಹುದು. ನಮ್ಮ ಮೇಲೆ ಆಕ್ರಮಣ ಮಾಡಲು ಸಾಧ್ಯವಾಗದೇ ಇರುವವರು ಇವನಿಗೆ ಹೀಗೆ ಮಾಡಿರಬಹುದೇ? ಮತ್ತೊಬ್ಬ ಮಂತ್ರಿ ಹೇಳಿದ. ವಸಿಷ್ಠ ಸುತ್ತಲೂ ಒಮ್ಮೆ ಗಮನಿಸಿದ. ಅಲ್ಲಿ ಅರಮನೆಯ ಎಲ್ಲ ಸದಸ್ಯರೂ ಇದ್ದರು, ಆದರೆ ದೇವಯಾನಿ ಮಾತ್ರ ಅಲ್ಲಿರಲಿಲ್ಲ. ಅದರ ಬಗ್ಗೆ ಹೆಚ್ಚಾಗಿ ಗಮನಿಸದವ, ಇವನ ಎಲ್ಲ ಕಾರ್ಯವನ್ನು ಮಾಡಲು ತಯಾರು ಮಾಡಿ, ತಂದೆ ತಾಯಿ ಇಲ್ಲದವನಿಗೆ ಎಲ್ಲ ನಾನೇ ಆಗಿದ್ದೆ, ಕಾರ್ಯವನ್ನು ನಾನೇ ಮಾಡಿ ಮುಗಿಸುತ್ತೇನೆ ಎಂದ ವಸಿಷ್ಠ ಕಣ್ಣೀರು ಹಾಕಿ. ಎಲ್ಲರೂ ಬೇಸರದಿಂದಲೇ ವರುಣನ ಕಾರ್ಯ ಮಾಡಿ ಮುಗಿಸಿದ್ದರು. ನೀನು ಎಲ್ಲರಿಗಿಂತಲೂ ಶಕ್ತಿಶಾಲಿಯಾಗಿದ್ದೀಯಾ. ನಿನ್ನ ಮುಂದೆ ಬರುವವರು ಯಾರೇ ಆಗಿದ್ದರೂ ಅವರನ್ನು ಲೆಕ್ಕಿಸದೆ ಅವರ ರುಂಡವನ್ನು ಚೆಂಡಾಡಿ ಬಿಡಬೇಕು. ಭೀಮಾಕ್ಷ ದೇವಯಾನಿಯನ್ನು ಪೀಠದ ಮೇಲೆ ಕುಳ್ಳಿರಿಸಿ ಅರಶಿನ ನೀರು ಹಾಕುತ್ತಾ ತಮ್ಮ ಅಲ್ಪ ಶಕ್ತಿಯನ್ನು ಅವಳಿಗೆ ತಾರೆ ಎರೆದಿದ್ದರು. ತಗೋ ಈ ಖಡ್ಗವನ್ನು, ಇದು ನಿನ್ನ ರಕ್ಷಣೆಗೆ. ಭೀಮಾಕ್ಷ ಖಡ್ಗವನ್ನು ಅವಳ ಕೈಗೆ ಕೊಟ್ಟ. ಅವಳು ಅದನ್ನು ತೆಗೆದುಕೊಂಡಳು. ತ್ರಿಶೂಲಾಪುರದಲ್ಲಿರುವ ಯಾರನ್ನು ಬಿಡಬೇಡ, ಎಲ್ಲರ ರಕ್ತವನ್ನು ಭೂಮಿ ಮೇಲೆ ಹಾರಿಸು. ನೀನು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ, ನಿನ್ನಷ್ಟು ಶಕ್ತಿಶಾಲಿಗಳು ಯಾರೂ ಇಲ್ಲ. ಹೋಗು. ಭೀಮಾಕ್ಷ ಹೇಳಿದಾಗ ದೇವಯಾನಿ ಅಲ್ಲಿಂದ ಹೊರಟಳು. ಖಡ್ಗ ಹಿಡಿದು ಬಂದವಳಿಗೆ ಊರಿನ ಹೆಬ್ಬಾಗಿಲನ್ನು ಸಹ ದಾಟಲು ಆಗಲಿಲ್ಲ. ಕಾರಣ ಅಲ್ಲಿ ಅವಳೇ ನೆಲೆಸಲು ಅನುವು ಮಾಡಿಕೊಟ್ಟ ದುರ್ಗಾ ಪರಮೇಶ್ವರಿಯ ಶಕ್ತಿ. ಅವಳೆಷ್ಟೇ ಬಾರಿ ಊರಿನೊಳಗೆ ಕಾಲಿಡಲು ಪ್ರಯತ್ನಿಸಿದರೂ ಪ್ರತಿ ಬಾರಿಯೂ ಕೆಳಕ್ಕೆ ಬೀಳುತ್ತಿದ್ದಳು. ತನ್ನ ದಿವ್ಯ ದೃಷ್ಟಿಯಲ್ಲಿ ಇದನ್ನೆಲ್ಲ ನೋಡುತ್ತಿದ್ದ ಭೀಮಾಕ್ಷ ಅವಳನ್ನು ಮತ್ತೆ ತಾನಿರುವಲ್ಲಿಗೆ ಕರೆಸಿದ. ಆ ವರುಣನನ್ನು ಸಾಯಿಸಲು ಹೋದಾಗ ಆ ಊರಿನ ಒಳಗೆ ಹೋಗಲು ಆಯಿತು, ಹಿಂದೇಕೆ ಆಗುತ್ತಿಲ್ಲ ಅಪ್ಪಾಜಿ? ಭಾರ್ಗವ ಕೇಳಿದಾಗ, ಆಗ ಅವಳಿಗೆ ಸಂಪೂರ್ಣವಾಗಿ ಶಕ್ತಿಗಳು ದೊರೆತಿರಲಿಲ್ಲ. ಈಗ ಅವಳಿಗೆ ಎಲ್ಲ ಶಕ್ತಿಯೂ ದೊರೆತಿದೆ. ಹಾಗಾಗಿ ಅವಳನ್ನು ಆ ದುರ್ಗಾ ಪರಮೇಶ್ವರಿ ಊರಿನ ಒಳಗೆ ಹೋಗಲು ಬಿಡುತ್ತಿಲ್ಲ ಎಂದರು ಭೀಮಾಕ್ಷ. ನಿನ್ನನ್ನು ಆ ದುರ್ಗಾ ಪರಮೇಶ್ವರಿ ಆ ಊರಿನ ಒಳಗಡೆ ಹೋಗಲು ಬಿಡುತ್ತಿಲ್ಲ. ಆ ದುರ್ಗಾ ಪರಮೇಶ್ವರಿಯನ್ನು ಮೊದಲು ಬಂಧಿಸಬೇಕು.
ಇಲ್ಲದಿದ್ದರೆ ನಮಗೆ ಮುಂದೆ ಕಷ್ಟ ಆಗುವುದು. ಹೇಗಾದರೂ ಅವಳನ್ನು ನಮ್ಮ ಕೆಲಸಕ್ಕೆ ಅಡ್ಡ ಬರದಂತೆ ತಡೆಯಲೇಬೇಕು ಎಂದವ ಹೋಮಕುಂಡದ ಮುಂದೆ ಕೂತ ಮಂತ್ರಗಳನ್ನು ಪಠಿಸತೊಡಗಿದ. ಬೇಸರದಲ್ಲಿ ಕೂತವನ ಬಳಿಗೆ ಮಂತ್ರಿಯೊಬ್ಬರು ಒಬ್ಬನನ್ನು ಎಳೆದುಕೊಂಡು ಬಂದರು. ಮಹಾರಾಜರೇ, ಇವನು ಏನೋ ಹೇಳುತ್ತಿದ್ದಾನೆ ಕೇಳಿ ಎಂದರು. ಅದೇನೆಂದು ಹೇಳು, ವಸಿಷ್ಠ ಹೇಳಿದಾಗ, ಮಹಾರಾಜರೇ, ವರುಣನನ್ನು ಕೊಂದಿದ್ದು ಯಾವುದೇ ಶತ್ರು ರಾಜ್ಯದವರೂ ಅಲ್ಲ, ನಮ್ಮ ಮನೆಯ ಅಡುಗೆ ಕೆಲಸದ ಶರಣಪ್ಪನ ಮಗಳು ದೇವಯಾನಿ ಎಂದನವನು. ಕೋಪಗೊಂಡವನು ಅವನ ಬಳಿ ಬಂದು ಕೆನ್ನೆಗೊಂದು ಜೋರಾಗಿ ಬಾರಿಸಿದ್ದ. ಏನು ಹೇಳುತ್ತಿರುವೆ? ಅವರೇಕೆ ಹೀಗೆ ಮಾಡುತ್ತಾರೆ? ಅವರಿಗೆ ವರುಣನ ಮೇಲೆ ಏನು ಕೋಪ? ಕೋಪದಲ್ಲೇ ಕೇಳಿದ್ದ ವಸಿಷ್ಠ. ಅದೆಲ್ಲ ನನಗೆ ತಿಳಿದಿಲ್ಲ ಮಹಾರಾಜರೇ. ನಾನು ನೋಡಿದಾಗ ಆ ದೇವಯಾನಿ ವರುಣನನ್ನು ಖಡ್ಗದಿಂದ ಚುಚ್ಚಿ ಸಾಯಿಸಿದಳು ಎಂದನವ. ಇಲ್ಲ, ಹಾಗಾಗಲು ಸಾಧ್ಯವಿಲ್ಲ. ಅವರೇಕೆ ಇದನ್ನೆಲ್ಲ ಮಾಡುತ್ತಾರೆ? ವಸಿಷ್ಠ ಕೇಳಿದಾಗ, ವಸಿಷ್ಠ, ಇವರು ಹೇಳುತ್ತಿರುವುದು ನಿಜ ಇರಬಹುದು. ಏಕೆಂದರೆ ದೇವಯಾನಿ ಬೆಳಗಿನಿಂದ ಅರಮನೆಯಲ್ಲಿ ಕಾಣುತ್ತಿಲ್ಲ. ರಾಜೇಶ್ವರಿ ಹೇಳಿದಾಗ, ಸರಿಯಾಗಿ ನೋಡಿ, ಎಲ್ಲಾದರೂ ಕೆಲಸ ಮಾಡುತ್ತಾ ಇರಬಹುದು ಎಂದ ವಸಿಷ್ಠ. ಎಲ್ಲ ಕಡೆಯಲ್ಲೂ ಹುಡುಕಿ ಆಯಿತು, ಅವಳ ಸುಳಿವೂ ಇಲ್ಲ. ಶರಣಪ್ಪ ಹೇಳಿದಾಗ, ಅಂದರೆ ನೀವು ಕೂಡ ನಿಮ್ಮ ಮಗಳ ಬಗ್ಗೆ ಅನುಮಾನ ಪಡುತ್ತಿದ್ದೀರಾ ಕೇಳಿದ್ದ ವಸಿಷ್ಠ. ಇಲ್ಲ, ಹಾಗಲ್ಲ. ಅವಳೆಂದು ನನಗೆ ತಿಳಿಸದೆ ಎಲ್ಲಿಗೂ ಹೋದವಳಲ್ಲ. ಆದರೆ ನಿನ್ನೆ ರಾತ್ರಿ ನೋಡಿದ್ದು ನಾನವಳನ್ನು, ನಂತರ ನೋಡೇ ಇಲ್ಲ. ಅದಕ್ಕೆ ಶರಣಪ್ಪ ಹೇಳುತ್ತಿದ್ದಾಗ, ಎಲ್ಲರೂ ಮತ್ತೊಮ್ಮೆ ಅರಮನೆಯನ್ನು ಪೂರ್ತಿ ಹುಡುಕಿ ಎಂದ ವಸಿಷ್ಠ. ಎಲ್ಲರೂ ಹುಡುಕಲು ಹೋದರು. ಹುಡುಕು, ನೀನೆಷ್ಟೇ ಹುಡುಕಿದರೂ ಅವಳು ನಿನಗೆ ಸಿಗುವುದಿಲ್ಲ. ಯಾಕೆಂದರೆ ಅವಳು ಈಗಾಗಲೇ ಆ ಮಂತ್ರವಾದಿಗಳ ಮಂತ್ರದಲ್ಲಿ ಬಂದಿಯಾಗಿದ್ದಾಳೆ ಮನಸ್ಸಲ್ಲೇ ಹೇಳಿದ ಸಿಂಧೂರ ಜೋರಾಗಿ ನಕ್ಕಳು. ಹೋಮಕುಂಡದ ಮುಂದೆ ಕೂತು ಮಂತ್ರ ಪಡಿಸುತ್ತಿದ್ದ ಭೀಮಾಕ್ಷ. ಆ ಮಂತ್ರಕುಂಡದಿಂದ ತಾಯಿತವೊಂದು ಬಂದಿತ್ತು. ಆ ತಾಯಿತವನ್ನು ತೆಗೆದವ ದೇವಯಾನಿಯ ಕೈಗೆ ಕಟ್ಟಿದ. ಅವಳು ಇನ್ನಷ್ಟು ಶಕ್ತಿಶಾಲಿಯಾಗಿದ್ದಳು. ಮತ್ತೆ ಹೋಮಕುಂಡದ ಮುಂದೆ ಕೂತವ ಮತ್ತೆ ಮಂತ್ರಗಳನ್ನು ಪಠಿಸಿದ. ಆ ಹೋಮಕುಂಡದಿಂದ ಬೆಂಕಿಯಂಥ ಜ್ವಾಲೆಯೊಂದು ಬಂದು ಅವರಿದ್ದ ಸ್ಥಳದಿಂದ ಹೊರಕ್ಕೆ ಹೋಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಲೆ ನಿಂತಿತು. ದುರ್ಗಾ ಪರಮೇಶ್ವರಿ ಬಂದಿಯಾದರು. ಹೋಗು ದೇವಯಾನಿ, ಈಗ ಹೋಗು. ಯಾರು ಬದುಕಿರಬಾರದು. ಇಡೀ ತ್ರಿಶೂಲಾಪುರವನ್ನೇ ಸ್ಮಶಾನ ಮಾಡು ಎಂದ ಭೀಮಾಕ್ಷನ ಮಾತಿಗೆ ಅವಳು ಅಲ್ಲಿಂದ ಹೊರಟಳು. ಅವಳ ಜೊತೆಗೆ ಭಾರ್ಗವನೂ ಹೊರಟ. ಮಹಾರಾಜರೇ, ಮಹಾರಾಜರೇ ಎನ್ನುತ್ತಾ ಓಡೋಡಿ ಬಂದಿದ್ದ ಸೈನಿಕನೊಬ್ಬ. ಏನಾಯಿತು? ನೀನೇಕೆ ಹೀಗೆ ಓಡಿ ಬರುತ್ತಿರುವೆ? ವಸಿಷ್ಠ ಕೇಳಿದಾಗ, ಅಲ್ಲಿ ದೇವಯಾನಿ ಎಂದನವ. ದೇವಯಾನಿಗೆ ಏನಾಯಿತು? ಶರಣಪ್ಪ ಆತಂಕದಿಂದ ಕೇಳಿದರು. ಅವಳಿಗೆ ಏನೂ ಆಗಲಿಲ್ಲ, ಆದರೆ ಅವಳು ಅವಳ ಮುಂದೆ ಬಂದವರನ್ನೆಲ್ಲ ಖಡ್ಗದಿಂದ ಕಡಿಯುತ್ತಿದ್ದಾಳೆ ಎಂದವನ ಮಾತು ಕೇಳಿ ಎಲ್ಲರಿಗೂ ಭಯವಾಗಿತ್ತು. ಏನು ಹೇಳುತ್ತಿರುವೆ ನೀನು? ವಸಿಷ್ಠ ಕೇಳಿದಾಗ, ನನ್ನ ಕಣ್ಣಾರೆ ನೋಡಿಕೊಂಡು ಬಂದೆ. ಅವಳಿಗೆ ಏನೋ ಆಗಿದೆ. ಅವಳ ಜೊತೆಗೆ ಆ ಭೀಮಪ್ಪನ ಮಗ ಭಾರ್ಗವ ಕೂಡ ಇದ್ದಾನೆ ಎಂದ ಆ ಸೈನಿಕ. ಅಂದರೆ ಅವಳು ಆ ಮಂತ್ರವಾದಿಗಳ ಜೊತೆಗೆ ಸೇರಿದ್ದಾಳೆ. ನೋಡಿದೆಯ ವಸಿಷ್ಠ, ನೀನು ಹೋಗಿ ಹೋಗಿ ಅವಳನ್ನು ಮದುವೆ ಆಗಲು ಹೊರಟಿದ್ದೀಯಲ್ಲ, ಅವಳು ಕೂಡ ಒಬ್ಬಳು ಮಾಟಗಾತಿ. ರಾಜೇಶ್ವರಿ ಹೇಳಿದಾಗ, ಇಲ್ಲ, ಹಾಗೆ ಆಗಲು ಸಾಧ್ಯವಿಲ್ಲ. ಏನೋ ತಪ್ಪಾಗಿದೆ. ಅವಳೆಂದು ಯಾರಿಗೂ ತೊಂದರೆ ಕೊಡುವವಳಲ್ಲ. ಪ್ರಾಣ ಉಳಿಸುತ್ತಾಳೆ ಹೊರತು ಎಂದೂ ಪ್ರಾಣ ತೆಗೆಯುವುದಿಲ್ಲ ಎಂದರು ಶರಣಪ್ಪ. ಮತ್ತೆ ಈಗ ಏನು ಮಾಡುತ್ತಿರುವುದು ಶರಣಪ್ಪ? ನೋಡಿದವರು ಅವಳ ಗುಣಗಾನ ಮಾಡುತ್ತಿದ್ದಾರಲ್ಲ. ರಾಜೇಶ್ವರಿ ಹೇಳಿದಾಗ, ರಾಜೇಶ್ವರಿ, ಆ ಭೀಮಪ್ಪನೇ ಅವಳನ್ನು ಅವನ ಬಳಿಗೆ ಬರುವಂತೆ ಮಾಡಿ ಅವಳ ಮೇಲೆ ಮಾಟ ನಡೆಸಿರಬಹುದಲ್ಲ. ಅವನೇ ಹೀಗೆಲ್ಲ ಮಾಡುತ್ತಿರಬಹುದಲ್ಲ. ಕೌಶಲ್ಯ ಹೇಳಿದರು.
ಹಾಗೇನಾದರೂ ಆಗಿದ್ದರೆ ಆ ಅಪ್ಪ ಮಗನನ್ನು ನಾನು ಜೀವಂತವಾಗಿ ಇರಲು ಬಿಡಲ್ಲ. ಖಂಡಿತ ಅವನ ಸಾವು ನನ್ನ ಕೈಯಿಂದಲೇ ಎಂದ ವಸಿಷ್ಠ ಅಲ್ಲಿಂದ ಹೊರಟ. ಮುಂದೆ ಸಿಕ್ಕವರನ್ನೆಲ್ಲ ತನ್ನ ಖಡ್ಗದಿಂದ ತುಂಡರಿಸುತ್ತಿದ್ದಳು ದೇವಯಾನಿ. ಅವಳಿಗೆ ಸಹಾಯಕವಾಗಿ ಇದ್ದನು ಭಾರ್ಗವ. ಅವರಿದ್ದಲ್ಲಿಗೆ ಬಂದಿದ್ದ ವಸಿಷ್ಠ. ದೇವಯಾನಿ ಹೆಣಗಳ ರಾಶಿಯ ಮೇಲೆ ಖಡ್ಗ ಹಿಡಿದು ಕೂತಿದ್ದಳು. ಅವಳನ್ನು ನೋಡಿದವರು ಒಂದು ಬಾರಿ ಬೆಚ್ಚಿ ಬಿದ್ದಿದ್ದರು, ವಸಿಷ್ಠ ಕೂಡ. ದೇವಯಾನಿ, ಇದೇನು ಮಾಡುತ್ತಿರುವುದು ನೀನು? ಇಷ್ಟು ಜನರನ್ನು ಸಾಯಿಸಿರುವುದು ನೀನೇ? ವಸಿಷ್ಠ ಕೇಳಿದಾಗ, ಹೌದು, ಅವಳೀಗ ನಮ್ಮ ಬಂಧನದಲ್ಲಿದ್ದಾಳೆ. ನೀವೇನೇ ಹೇಳಿದರೂ ಅವಳಿಗೆ ಕೇಳಿಸುವುದಿಲ್ಲ, ಬರೀ ನಮ್ಮ ಮಾತಷ್ಟೇ ಕೇಳಿಸುವುದು ಎಂದ ಭಾರ್ಗವ. ಹೇ ಭಾರ್ಗವ, ನೀವುಗಳು ಸರಿ ಹೋಗಲೆಂದು ನಾನು ನಿಮ್ಮನ್ನು ಊರಿನಿಂದ ಹೊರಗೆ ಹಾಕಿದೆ. ಆ ನಿನ್ನ ತಂದೆ ಭೀಮಪ್ಪ ನನ್ನ ತಂದೆಯ ಆಪ್ತರು ಎಂದು. ಇಲ್ಲದಿದ್ದರೆ ನಿಮ್ಮ ಪ್ರಾಣವನ್ನು ಅಂದೇ ತೆಗೆಯುತ್ತಿದ್ದೆ. ಆದರೆ ನೀವು ಮಾಡುತ್ತಿರುವುದು ಏನು? ಅವರನ್ನೇಕೆ ನಿಮ್ಮ ಪಾಪದ ಕೆಲಸಗಳಿಗೆ ಬಳಸುತ್ತಿದ್ದೀರಿ? ವಸಿಷ್ಠ ಕೇಳಿದಾಗ, ನೀನು ಇವಳನ್ನು ಪ್ರೇಮಿಸುತ್ತಿದ್ದೀಯಲ್ಲ, ನಿನಗೆ ಇವಳ ಈ ಸ್ಥಿತಿ ಕಂಡು ನೋವಾಗಲಿ ಎಂದ ಭಾರ್ಗವ ಜೋರಾಗಿ ನಕ್ಕ. ನೀವು ಮಾಡುತ್ತಿರುವುದು ಸರಿಯಲ್ಲ. ಇದನ್ನು ಇಲ್ಲಿಗೆ ನಿಲ್ಲಿಸಿದರೆ ಸರಿ. ಇಲ್ಲದಿದ್ದರೆ ವಸಿಷ್ಠ ಹೇಳುತ್ತಿರಬೇಕಾದರೆ, ಏನು ಮಾಡುತ್ತೀಯ ವಸಿಷ್ಠ? ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ಏನಾದರೂ ಮಾಡಬೇಕೆಂದಿದ್ದರೆ ಬಾ, ದೇವಯಾನಿಯ ಜೊತೆಗೆ ಯುದ್ಧ ಮಾಡು ಭಾರ್ಗವ ಹೇಳಿದಾಗ, ದೇವಯಾನಿಯನ್ನು ನೋಡಿದ ವಸಿಷ್ಠ ಮುಖದ ತುಂಬ ರಕ್ತವಿತ್ತು. ಕೋಪದಿಂದಲೇ ಹೆಣಗಳ ರಾಶಿಯ ಮೇಲೆ ಕೂತಿದ್ದಳು. ನೋಡಿ ಬೇಸರ ಉಂಟಾಗಿದ್ದು ನಿಜ. ಅವಳ ಬಳಿಗೆ ಬಂದವನು, ದೇವಯಾನಿ, ಇವರು ಸರಿಯಿಲ್ಲ. ನೀನೇಕೆ ಇವರ ಜೊತೆಗೆ ಸೇರಿರುವೆ? ಬಾ, ಅರಮನೆಗೆ ಹೋಗೋಣ. ಬಿಸಾಕು ಆ ಖಡ್ಗವನ್ನು ಎಂದವನು ಅವಳ ಕೈಯಿಂದ ಖಡ್ಗವನ್ನು ಎಳೆಯಲು ಪ್ರಯತ್ನಿಸಿದ. ಅವನ ಕಡೆಗೆ ಉರಿನೋಟ ಬೀರಿದವಳು ಅವನನ್ನು ಜೋರಾಗಿ ತಳ್ಳಿ ಖಡ್ಗವನ್ನು ಅವನತ್ತ ಬೀಸಿದಳು. ಖಡ್ಗ ಅವನ ಕೈಗೆ ತಾಕಿ ರಕ್ತ ಬಂದಿತ್ತು. ಮಹಾರಾಜರೇ ಎನ್ನುತ್ತಾ ಸೈನಿಕರೆಲ್ಲ ಅವನ ಬಳಿಗೆ ಬಂದು ಅವನನ್ನು ಹಿಂದಕ್ಕೆ ಎಳೆದುಕೊಂಡು ಬಂದರು. ಭಾರ್ಗವ ಜೋರಾಗಿ ನಗುತ್ತಿದ್ದ. ದೇವಯಾನಿ ಇನ್ನೂ ಕೋಪದಿಂದಲೇ ಅವನತ್ತ ನೋಡುತ್ತಿದ್ದಳು. ಅವನು ಅವಳ ಸ್ಥಿತಿ ಕಂಡು ಕಣ್ಣೀರು ಹಾಕಿದ್ದ. ಹೋಗು ವಸಿಷ್ಠ, ಹೋಗು. ನಿನ್ನವಳಿಂದಲೇ ನಿನ್ನ ಅಂತ್ಯ. ಅವಳನ್ನು ನಾನು ಪಡೆಯುತ್ತೇನೆ ಎಂದು ಜೋರಾಗಿ ನಕ್ಕ ಭಾರ್ಗವ. ಕೌಶಲ್ಯ ಅವರು ವಸಿಷ್ಠನ ಕೈಗೆ ಚಿಕಿತ್ಸೆ ಮಾಡುತ್ತಿದ್ದರು. ವಸಿಷ್ಠನ ಮನಸ್ಸು ಪೂರ್ತಿ ದೇವಯಾನಿಯತ್ತ ಇತ್ತು. ಮಾತೆ, ನಾವೊಂದು ತಪ್ಪು ಮಾಡಿಬಿಟ್ಟೆ. ಆ ಅಪ್ಪ ಮಗನನ್ನು ಅದೇ ನೇಣು ಗಂಬಕ್ಕೆ ಏರಿಸಬೇಕಿತ್ತು. ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಪಾಪ ದೇವಯಾನಿ ವಸಿಷ್ಠ ಹೇಳುತ್ತಿರಬೇಕಾದರೆ, ನೀನಿನ್ನೂ ಅವಳನ್ನು ಮನಸ್ಸಿನಲ್ಲಿ ಇಟ್ಟಿಕೊಂಡಿದ್ದೀಯ ವಸಿಷ್ಠ. ಅವಳಿಗೆ ನಿನ್ನ ಮೇಲೆ ಕಿಂಚಿತ್ತೂ ಪ್ರೀತಿ ಇಲ್ಲ. ನೋಡಿದೆಯಲ್ಲ, ಖಡ್ಗದಿಂದ ನಿನ್ನನ್ನೇ ಕೊಳ್ಳಲು ಮುಂದಾದಳು ಕೌಶಲ್ಯ ಹೇಳಿದಾಗ, ಅದೇನು ಅವಳು ಬೇಕೆಂದು ಮಾಡುತ್ತಿರುವುದು ಅಲ್ಲ ತಾನೆ? ಆ ಭೀಮಪ್ಪ ಮಾಡಿಸುತ್ತಿರುವುದು. ಇದರಲ್ಲಿ ಅವಳ ತಪ್ಪಿಲ್ಲ. ನನ್ನ ದೇವಯಾನಿ ಎಂದೂ ತಪ್ಪು ಮಾಡುವುದಿಲ್ಲ ವಸಿಷ್ಠ ಕಣ್ಣೊರೆಸುತ್ತಾ ಹೇಳಿದ. ಇಲ್ಲ, ನಾನೀಗೆ ಕುಳಿತರೆ ಇನ್ನೂ ದೊಡ್ಡ ದೊಡ್ಡ ಅನಾಹುತಗಳಾಗಬಹುದು. ನಾನೀಗಲೇ ಏನಾದರೂ ಪರಿಹಾರ ಮಾಡಲೇಬೇಕು ಎಂದವ ಎದ್ದು ಹೋಗುತ್ತಿರಬೇಕಾದರೆ, ವಸಿಷ್ಠ, ನೀನೀಗೆ ಹೋದರೆ ಹೇಗೆ? ನೀನೆಲ್ಲಿಗೂ ಹೋಗಬೇಡ, ಇಲ್ಲೇ ಇರಬೇಕು ಕೌಶಲ್ಯ ಹೇಳಿದಾಗ, ಮಾತೆ, ನಾನಿಲ್ಲೇ ಕುಳಿತರೆ ನನ್ನನ್ನು ಹೇಳಿ ಎನ್ನುವುದಿಲ್ಲವೇ? ಊರಿನವರೆಲ್ಲರೂ ಸಂಕಷ್ಟದಲ್ಲಿದ್ದಾರೆ. ಜೊತೆಗೆ ನನ್ನ ದೇವಯಾನಿ ಕೂಡ ಕಷ್ಟದಲ್ಲಿದ್ದಾಳೆ. ನಾನೀಗಲೂ ಹೀಗೆ ಕುಳಿತರೆ ಎಲ್ಲವನ್ನೂ ಕಳೆದುಕೊಳ್ಳುತ್ತೇನೆ. ಹಾಗಾಗಲು ನಾನು ಬಿಡುವುದಿಲ್ಲ. ಎಲ್ಲವನ್ನೂ ಸರಿ ಮಾಡಲು ಪ್ರಯತ್ನಿಸುವೆ. ನಾನೀಗಲೇ ಪಂಡಿತರ ಬಳಿ ಹೋಗುವೆ ಎಂದ ವಸಿಷ್ಠ ಅಲ್ಲಿಂದ ಹೊರಟ. ಅಮ್ಮ ದುರ್ಗಾ ಪರಮೇಶ್ವರಿ, ನನ್ನ ಮಗನಿಗೆ ಪ್ರಾಣಾಪಾಯವಿದೆ.
25 ವರುಷಗಳವರೆಗೆ ಹೇಗೋ ಇದ್ದ. ಆದರೆ ಮುಂದೆ ಇವನನ್ನು ಕಾಪಾಡುವವರು ಯಾರು? ನನ್ನದೊಂದೇ ಬೇಡಿಕೆ, ಅವನು 100 ಕಾಲ ಚೆನ್ನಾಗಿ ಬಾಳಬೇಕು. ದುರ್ಗಾ ಪರಮೇಶ್ವರ ಬಳಿ ಕೋರಿಕೆ ಇಟ್ಟರು ಕೌಶಲ್ಯ. ಏನು ಮಾಡುವುದೆಂದು ನನಗೂ ತಿಳಿಯುತ್ತಿಲ್ಲ ವಸಿಷ್ಠ. ಆ ದುಷ್ಟರಿಂದ ದೇವಯಾನಿಯನ್ನು, ಈ ಊರಿನವರನ್ನು ಹೇಗೆ ಕಾಪಾಡುವುದೆಂದು ತಿಳಿಯುತ್ತಲೇ ಇಲ್ಲ ಎಂದರು ಪಂಡಿತರು ವಸಿಷ್ಠನ ಬಳಿ. ಈಗ ಏನು ಮಾಡುವುದು ಪಂಡಿತರೇ? ನನಗೆ ನನ್ನ ದೇವಯಾನಿ ಬೇಕು, ಜೊತೆಗೆ ಊರಿನವರ ಕ್ಷೇಮವೂ ಮುಖ್ಯ ವಸಿಷ್ಠ ಹೇಳಿದಾಗ, ನೋಡೋಣ ವಸಿಷ್ಠ, ಆದಷ್ಟು ಬೇಗ ಇದೆಲ್ಲದಕ್ಕೂ ಪರಿಹಾರ ಕಂಡುಹಿಡಿಯೋಣ ಪಂಡಿತರು ಹೇಳಿದಾಗ, ಪಂಡಿತರೇ, ಆದಷ್ಟು ಬೇಗ ಅಲ್ಲ, ನೀವು ಹಿಂದೆ ಏನಾದರೂ ಮಾಡಿ ಒಮ್ಮೆ ಎಲ್ಲವನ್ನೂ ಸರಿ ಮಾಡಿ ಎಂದ ವಸಿಷ್ಠ. ಪಕ್ಕದ ಊರಿನಲ್ಲಿ ಜ್ಯೋತಿಷ್ಯರೊಬ್ಬರು ಇದ್ದಾರೆ ಎಂದು ಕೇಳಿದ್ದೆ. ಅವರ ಬಳಿ ಇದನ್ನು ಹೇಳಿದರೆ ಹೇಗೆ? ಅವರು ಖಂಡಿತವಾಗಿಯೂ ಇದಕ್ಕೆ ಏನಾದರೂ ಪರಿಹಾರ ನೀಡಿಯೇ ನೀಡುತ್ತಾರೆ ಎಂದರು ಪಂಡಿತರು. ಈಗಲೇ ಹೋಗೋಣ ಪಂಡಿತರೇ, ತಡ ಮಾಡುವುದು ಬೇಡ ವಸಿಷ್ಠ ಹೇಳಿದಾಗ, ಸರಿ ವಸಿಷ್ಠ, ಹೋಗೋಣ ಎಂದರು ಪಂಡಿತರು. ಇಬ್ಬರು ಜ್ಯೋತಿಷ್ಯರ ಬಳಿ ಹೊರಟರು. ಜ್ಯೋತಿಷ್ಯರ ಬಳಿಗೆ ಬಂದವರು ತಮ್ಮ ಕಷ್ಟವನ್ನು ಹೇಳಿಕೊಂಡರು. ಜ್ಯೋತಿಷ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನೂ ತಿಳಿದುಕೊಂಡರು. ಆ ದುರ್ಗಾ ಪರಮೇಶ್ವರಿ ತಾಯಿಯನ್ನು ಬಂಧಿಸಿದ್ದಾರೆ ಆ ಮಂತ್ರವಾದಿಗಳು ಜ್ಯೋತಿಷ್ಯರು ಹೇಳಿದಾಗ, ಏನು ಹೇಳುತ್ತಿದ್ದೀರಿ ಜ್ಯೋತಿಷ್ಯರೇ ಎಂದರು ಪಂಡಿತರು. ಹೌದು, ಆ ತಾಯಿಯನ್ನು ಬಂಧಿಸಿರುವುದರಿಂದಲೇ ಆ ಮಂತ್ರವಾದಿಗಳು ಅಷ್ಟೊಂದು ಮೆರೆಯುತ್ತಿರುವುದು. ಇಲ್ಲದಿದ್ದರೆ ಅವರಿಗೆ ಈ ತ್ರಿಶೂಲಾಪುರಕ್ಕೆ ಕಾಲಿಡಲೂ ಆಗುತ್ತಿರಲಿಲ್ಲ ಜ್ಯೋತಿಷ್ಯರು ಹೇಳಿದಾಗ, ಈಗ ಇದನ್ನೆಲ್ಲ ಹೇಗೆ ಸರಿ ಮಾಡುವುದು ಜ್ಯೋತಿಷ್ಯರೇ ಪಂಡಿತರು ಕೇಳಿದರು. ದೇವಸ್ಥಾನಕ್ಕೆ ಹಾಕಿದ ಬಂಧನ ತೆಗೆಯಲು ಅದು ದೇವಯಾನಿಯಿಂದ ಮಾತ್ರ ಸಾಧ್ಯ. ಏಕೆಂದರೆ ಆ ದುರ್ಗಾ ಪರಮೇಶ್ವರಿಯ ಮೂರ್ತಿಯನ್ನು ಈ ಊರಿಗೆ ತಂದಿದ್ದು ಅವಳೇ ಅಲ್ಲವೇ? ಅವಳಿಂದಲೇ ಆ ಬಂಧನವನ್ನು ಬಿಡಿಸಬೇಕು ಎಂದರು ಜ್ಯೋತಿಷ್ಯರು. ಆದರೆ ಅದು ಹೇಗೆ ಸಾಧ್ಯ ಜ್ಯೋತಿಷ್ಯರೇ? ಅವಳು ಈಗ ಆ ದುಷ್ಟರ ಜೊತೆಗೆ ಸೇರಿದ್ದಾಳೆ. ಅವಳ ಬಳಿ ಮಾತನಾಡಲು ಅವಳು ಬಿಡುವುದಿಲ್ಲ. ನೋಡಿ ವಸಿಷ್ಠನಿಗೆ ಏನು ಮಾಡಿದ್ದಾಳೆಂದು ಪಂಡಿತರು ಹೇಳಿದಾಗ, ದೇವಯಾನಿಯ ರಕ್ತ ದೇವಸ್ಥಾನದ ಹೊರಕ್ಕೆ ಬಿದ್ದರೆ ದೇವಸ್ಥಾನ ಬಂಧ ಮುಕ್ತವಾಗುವುದು. ದುರ್ಗಾ ಪರಮೇಶ್ವರಿಗೆ ಹಾಕಿದ ಬಂಧನ ಕಳಚಿ ಬೀಳುವುದು ಎಂದರು ಜ್ಯೋತಿಷ್ಯರು. ಅದು ಹೇಗೆ ವಸಿಷ್ಠ ಕೇಳಿದಾಗ, ಹೇಗಾದರೂ ಮಾಡಲೇಬೇಕು ವಸಿಷ್ಠ, ಇದಕ್ಕೆ ಬೇರೆ ದಾರಿ ಇಲ್ಲ. ಇದನ್ನು ನೀನು ಎಷ್ಟು ಬೇಗ ಮಾಡುತ್ತೀಯೋ ಅಷ್ಟು ಒಳ್ಳೆಯದು. ಇಲ್ಲದಿದ್ದರೆ ಮುಂದೆ ನಿನ್ನ ಪ್ರಾಣಕ್ಕೆ ಹಾನಿಯಾಗುವುದು ಎಂದರು ಜ್ಯೋತಿಷ್ಯರು. ನನಗೆ ನನ್ನ ಸಾವಿನ ಬಗ್ಗೆ ಭಯ ಇಲ್ಲ. ಎಲ್ಲರ ಕ್ಷೇಮಕ್ಕಾಗಿ ನಾನು ನನ್ನ ಪ್ರಾಣವನ್ನು ಬಿಡಲು ತಯಾರಾಗಿದ್ದೇನೆ ವಸಿಷ್ಠ ಹೇಳಿದಾಗ, ವಸಿಷ್ಠ, ಮೊದಲು ನಾನು ಹೇಳಿದಂತೆ ಮಾಡು, ನಂತರ ನೀನು ಪ್ರಾಣ ಬಿಡುವ ಯೋಚನೆ ಮಾಡು ಎಂದರು ಜ್ಯೋತಿಷ್ಯರು. ಸರಿ ಎಂದವ ಅಲ್ಲಿಂದ ಹೊರಟ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.